ಚಿತ್ರದುರ್ಗದಲ್ಲಿ ಖಾಸಗಿ ಬಸ್ ದುರಂತ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಮಕ್ಕಳನ್ನ ಕಳೆದುಕೊಂಡ ಹೆತ್ತವರ ಗೋಳಾಟ ಹೇಳತೀರದಂತಾಗಿದೆ. ಮಗಳನ್ನ ಕಳೆದುಕೊಂಡ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಸ್ ದುರಂತದಲ್ಲಿ ಸಜೀವ ದಹನವಾದ ಯುವತಿ ನವ್ಯ. ಮಗಳು ನವ್ಯಾಳನ್ನ ನೆನೆದು ತಂದೆ ಮಂಜಪ್ಪ ಪಾಪ ಕಣ್ಣೀರಿಟ್ಟಿದ್ದಾರೆ. ಮಾನಸ, ನವ್ಯ, ಮಿಲನ ಮೂವರು ಕೂಡ ಪ್ರವಾಸಕ್ಕಂಥೇಳಿ ಈ ಬಸ್ಸನ್ನು ಹತ್ತಿದ್ರು. ಗೋಕರ್ಣಕ್ಕೆ ತೆರಳುತ್ತಾ ಇದ್ದೇನೆ ಅಂಥೇಳಿ ಫೋನ್ ಕಾಲ್ ಮಾಡಿ ಕೊನೆಯದಾಗಿ ಮಾತನಾಡಿದ್ರು. ಚಿತ್ರದುರ್ಗದ ಹಿರಿಯೂರು ಬಳಿ ಬಸ್ ದುರಂತ ಪ್ರಕರಣದ ಸಂದರ್ಭದಲ್ಲಿ ಮಗಳನ್ನು ಕಳೆದುಕೊಂಡಂತಹ ನವ್ಯ ತಂದೆಯವರ ಮಾತಿದು. ಕೊನೆಯದಾಗಿ ಮಗಳು ಫೋನ್ ಮಾಡಿದ್ದನ್ನು ನೆನಪಿಸಿಕೊಂಡಿದ್ದಾರೆ. ನವ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಕೊಟ್ಟಿದ್ದಾರೆ. ಏಪ್ರಿಲ್ 28-29ಕ್ಕೆ ನವ್ಯ ಮದುವೆ ನಿಶ್ಚಯ ಮಾಡಿದ್ವಿ. ಪ್ರವಾಸಕ್ಕೆ ತೆರಳಿದಂತಹ ಮಗಳು ಮರಳಿ ಬರಲೇ ಇಲ್ಲ ಅಂಥೇಳಿ ಅತ್ತಿದ್ದಾರೆ ತಂದೆ. ನವ್ಯ, ಮಾನಸ ಎಲ್ಲೇ ಹೋದರೂ ಕೂಡ ಒಟ್ಟೊಟ್ಟಿಗೆ ಹೋಗ್ತಿದ್ರು. ಇಬ್ಬರು ಒಂದೇ ರೀತಿಯ ಬಟ್ಟೆಗಳನ್ನು ತೆಗೆದುಕೊಳ್ತಾ ಇದ್ರು. ಒಂದೇ ಕಾಲೇಜಿನಲ್ಲಿ ಓದಿ ಒಂದೇ ಕಡೆ ಕೆಲಸ ಕೂಡ ಮಾಡ್ತಾ ಇದ್ರು. ಎಲ್ಲಿಗೆ ಹೋಗಲಿ, ಊರಿಗೆ ಬರಲಿ, ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ರು ಇಬ್ಬರು ಕೂಡ. ಮೃತದೇಹವನ್ನು ಕಂಡುಹಿಡಿಯೋದಕ್ಕಾಗದೇ ಇರೋ ರೀತಿಯಲ್ಲಿ ಸುಟ್ಟು ಕರಕಲಾಗಿದೆ. ನಿಜಕ್ಕೂ ಕೂಡ ಈ ಘಟನೆಯನ್ನು ಅರಗಿಸಿಕೊಳ್ಳೋದಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಜೊತೆಗೆ ಇಬ್ಬರ ಸ್ನೇಹದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ನೀವು ಕೂಡ ಫೋಟೋಸನ್ನು ಗಮನಿಸ್ತಾ ಇದ್ದೀರಿ. ನವ್ಯ ಮತ್ತು ಮಾನಸ ಚಿಕ್ಕ ವಯಸ್ಸಿನಿಂದ ಕೆಲಸ ಮಾಡುವವರೆಗೂ ಕೂಡ ಮೊನ್ನೆ ಬಸ್ನಲ್ಲಿ ಒಟ್ಟಿಗೆ ಹೋಗುವವರೆಗೂ ಕೂಡ ಒಟ್ಟೊಟ್ಟಿಗೆ ಪ್ರಯಾಣವನ್ನು ಬಳಸಿದವರು, ಒಟ್ಟೊಟ್ಟಿಗೆ ಇದ್ದವರು, ಎರಡು ದೇಹ ಒಂದೇ ಜೀವ ಅಂಥೇಳಿ ಬದುಕಿದವರು, ತುಂಬ ಅನ್ಯೋನ್ಯವಾಗಿದ್ದವರು. ಈಗ ಈ ದುರಂತದಲ್ಲಿ ನವ್ಯಾಳನ್ನು ಕಳೆದುಕೊಂಡಂತಹ ಅವರ ತಂದೆ ಎಲ್ಲ ವಿಚಾರವನ್ನು ಕೂಡ ಮೆಲ್ಕಾಕಿದ್ದಾರೆ. ಚಿತ್ರದುರ್ಗದ ಗೋರ್ಲತ್ತು ಬಳಿ ನಿನ್ನೆ ನಡೆದಂತಹ ಭೀಕರ ಅಪಘಾತದಲ್ಲಿ ಚನ್ನರಾಯಪಟ್ಟಣ ಮೂಲದ ಮಾನಸ ಹಾಗೂ ನವ್ಯ ಸಾವನ್ನಪ್ಪಿರ್ತಕ್ಕಂಥದ್ದು. ಏನು ವಯಸ್ಸಿಗೆ ಬಂದಂತಹ ಮಗಳನ್ನು ಕಳೆದುಕೊಂಡು ಇಡೀ ಕುಟುಂಬ ಈಗ ದುಃಖ ತಪ್ತರಾಗಿರ್ತಕ್ಕಂಥದ್ದು. ಇನ್ನೂ ಸಹ ಅವರ ಮೃತದೇಹದ ಗುರುತು ಪತ್ತೆಯಾಗಿಲ್ಲ. ಇಡೀ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಈಗಾಗಲೇ ನವ್ಯ ಅವರ ವಿವಾಹವೂ ಸಹ ನಿಶ್ಚಯವಾಗಿತ್ತು. ಈಗ ನಮ್ಮ ಜೊತೆ ಅವರ ತಂದೆ ಮಂಜಪ್ಪ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ ಸರ್, ನಿಮ್ಮ ನವ್ಯನವ್ರ ಜೊತೆ ಕೊನೆಯದಾಗಿ ಮಾತಾಡಿದ್ದು ಯಾವಾಗ ಸರ್? ಸರ್ ಅದೇ ಸರ್ 24ನೇ ತಾರೀಕು ರಾತ್ರಿ 8:25ಕ್ಕೆ ಬಸ್ಸಲ್ಲಿ ಕೂತ್ಕೊಂಡು ಫೋನಲ್ಲಿ ಮಾತಾಡಿದ್ರು ಸರ್. ಅವ್ರ ಅಮ್ಮನ ಜೊತೆ ಅರ್ಧ ಗಂಟೆ ಮಾತಾಡಿದ್ಲು, ನನ್ನ ಹತ್ರ 5 ನಿಮಿಷ ಮಾತಾಡಿದ್ಲು ಸರ್. ಹೋಗಿ ಬರ್ತೀವಿ, ಗೋಕರ್ಣ ಹೋಗ್ತಾ ಇದ್ದೀವಿ ಕಣಪ್ಪ, ಗೋಕರ್ಣ ಮುಗಿಸ್ಕೊಂಡು ಮುರುಡೇಶ್ವರ ಮುಗಿಸ್ಕೊಂಡು ಸಿಗೋಂದೂರ್ಗೆ ಹೋಗಿ ಭಾನುವಾರ ಬರ್ತೀವಿ ಕಣಪ್ಪ ಅಂತ ಫೋನಲ್ಲೇ ಮಾತಾಡಿದ್ಲು. ಹೋಗಿ ಬರಪ್ಪ ಜೋಪಾನ ಕಣಪ್ಪ ಅಂತ ಹೇಳಿದ್ದು. ಸರ್ ಈಗ ನವ್ಯ ಮಾನಸ ಇಬ್ಬರು ಅವ್ರ ನಮ್ಮ ಬಾಲ್ಯದ ಸ್ನೇಹಿತರು ಅಂತೇಳಿ ಮಾನಸ ತಂದೆಯವರು ಕೂಡ ಇದ್ದರು ಸರ್. ಅವರೇನು ಎಲ್ಲಿ ಓದಿದ್ರು ಸರ್? ಎಷ್ಟನೇ ತರಗತಿಯಿಂದ ಜೊತೆಲಿದ್ದರು? ಬೆಂಗಳೂರಲ್ಲಿ ಎಲ್ಲಿ ಕೆಲಸ ಮಾಡ್ತೀರಿ ಸರ್? ಸರ್ UKG LKG ಪೂರ್ಣಚಂದ್ರ ಸ್ಕೂಲಲ್ಲಿ 10th ನೋಡಿದ್ರು. 10th PUCನ ಟೈಮ್ಸ್ ಕಾಲೇಜಲ್ಲಿ ಮುಗಿಸಿದ್ರು. ಇಂಜಿನಿಯರಿಂಗ್ನ ರಾಜು ಕಾಲೇಜಲ್ಲಿ ಮುಗಿಸಿದ್ರು. ಎಮ್ ಟ್ಯಾಕ್ನ ಮಲ್ನಾಡು ಕಾಲೇಜಲ್ಲಿ ಓದಿದ್ರು. ಬೆಂಗಳೂರಿಗೆ ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ತಗೊಂಡ್ರು ಸರ್. ನಾಗವಾರದಲ್ಲಿ ಮಾರುತ ಟೆಕ್ ಪಾರ್ಕಲ್ಲಿ ಅಲ್ಲಿ ಪೇಸ್ ಕಂಪ್ನಿಲಿ ಕೆಲಸ ತಗೊಂಡ್ರು ಸರ್. ಇಬ್ಬರು ಚೆನ್ನಾಗಿದ್ರು ಸರ್. ಒಂದೇ ಮನೇಲಿ ಮಾರ್ತಳ್ಳಿಲಿ ಮನೆ ಮಾಡ್ಕೊಂಡು ಒಟ್ಟಿಗೆ ಇದ್ದರು ಸರ್. ಚೆನ್ನಾಗಿದ್ರು ಸರ್. ಸರ್ ನಿಮಗೆ ಘಟನೆ ಬಗ್ಗೆ ಮೊದಲು ಗೊತ್ತಾಗಿದೆಯಾ ಸರ್? ಯಾರು ಹೇಳಿದ್ದು ನಿಮಗೆ? ಸರ್ ಅವರು 3 ಜನ ಫ್ರೆಂಡ್ಸ್ ಹೋಗಿದ್ರು, ಮಿಲನ ಮತ್ತು ಮಾನಸ, ನವ್ಯ. ಅದರಲ್ಲಿ ಮಿಲನಗಳು ಬಚಾವಾಗಿದ್ದಾಳೆ. ಅವಳೇ ಫೋನ್ ಮಾಡಿ ಹೇಳಿದ್ದು, ಹಿಂಗೆ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ, ನಾನು ಆಕ್ಸಿಡೆಂಟ್ ಆಯಿತು, ನವ್ಯ ಅವರು ಬೇರೆ ಹಾಸ್ಪಿಟ್ಲಲ್ಲಿದ್ದಾರೆ, ಕರ್ಕೊಂಡೋಗಿ ಬನ್ನಿ ಅಂತ ಫೋನ್ ಮಾಡಿದರು. ನಾವು ಕರ್ಕೊಬರೋಕ್ಕೆ ಅಂತ ಹೋದ್ವು ಅಲ್ಲಿಗೆ. ಬೆಳಗ್ಗೆ 7 ಗಂಟೆಗೆ ಹೋದಾಗ ಕರ್ಕೊಬರೋಕ್ಕೆ ಅಂತ ಹೋದಾಗ ಅಲ್ಲಿ ಕರ್ಕೊಬರೋಕ್ಕೆ ಆಗಲಿಲ್ಲ ನಮಗಿನ್ನ. ಅಲ್ಲಿ ಸರ್ ಸ್ಥಳಕ್ಕೆ ಹೋದಾಗ ಯಾವ ಪರಿಸ್ಥಿತಿ ಇದೆ ಸರ್ ಅಲ್ಲಿ ಅಪಘಾತದಲ್ಲಿ? ಸರ್ ನಾವು ಸ್ಥಳಕ್ಕೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಹಾಸ್ಪಿಟ್ಲಿಗೆ ನಾವು ಪಟ್ಟಂತ ಹಿರೂರು ಹಾಸ್ಪಿಟ್ಲಿಗೆ ಹೋದೋ. ಹಿರೂರು ಹಾಸ್ಪಿಟ್ಲೆಲ್ಲ ಚೆಕ್ ಮಾಡಿದೆ, ಎಲ್ಲ ಬೆಡ್ಡು ಎಲ್ಲ ಕಡೆ ಒಂದು ಕಡೆಯಿಂದ ಚೆಕ್ ಮಾಡ್ದೋ. ಅಲ್ಲಿಂದ ನಮ್ಮ ಮಗಳು ಗೊತ್ತಾಗಲಿಲ್ಲ. ಅಲ್ಲಿಂದ ಸ್ಟೇಷನಿಗೆ ಬಂದು ಪೊಲೀಸ್ ಸ್ಟೇಷನಿಗೆ ಬಂದು ಅಲ್ಲಿ ಪೊಲೀಸರು ಮಾಹಿತಿಗೆ ತಗೊಂಡು ಎಲ್ಲಿ ಅನ್ನೋದಕ್ಕೆ ಅವರು ಎಲ್ಲ ಪಾಪ ವಿಚಾರಿಸಿ ಕ್ಲೀನಾಗಿ ಮಾಹಿತಿ ಕೊಟ್ಟರು. ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಯಾರೆ ಹೋಗಿ ಅಂತ. ಅಲ್ಲಿ ಅಡ್ಮಿಟ್ ಮಾಡೋರು ಅಂತ ಅಲ್ಲೆಲ್ಲ ನೋಡುತ್ತೋ. ಅಲ್ಲಿಗೆ ವಿಚಾರಿಸ್ಕೊಂಡು ಬಂದಾಗ ಅಲ್ಲಿ DSP SP ಎಲ್ಲ ಹೆಲ್ಪ್ ಮಾಡಿದ್ರು.
ಅಲ್ಲಿ ಮೃತದೇಹ ಅಷ್ಟೊತ್ತಿಗೆ ನಮ್ಮ ಮಕ್ಕಳು ಸತ್ತೋಗಿದ್ರು ಇಬ್ಬರು. ಸತ್ತೋಗಿದ್ದು ಮೃತದೇಹಗಳನ್ನ ಐಡೆಂಟಿಫೈ ಮಾಡಿದ್ರು. ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ, ಎಲ್ಲ ಸುಟ್ಟು ಕರಕಲಾಗಿದ್ದರಿಂದ ಐಡೆಂಟಿಫೈ ಮಾಡೋಕ್ಕಾಗಲಿಲ್ಲ. ಈಗ ನವ್ಯ ಹಾಗೂ ಮಾನಸ ಒಂದೇ ಥರದ ಬಟ್ಟೆಗಳನ್ನ ತೊಗೊತಿದ್ರು, ಎಲ್ಲೋದ್ರೂ ಜೊತೆಲಿ ಹೋಗ್ತಿದ್ರು ಅಂತ ಅಷ್ಟೊಂದು ಸ್ನೇಹಿತರು ಒಂದು ಬಾಂಧವ್ಯ ಇತ್ತು. ಹೌದು ಸರ್, ಒಂದೇ ಥರ ಬಟ್ಟೆ ತಾಳೋರು, ಒಂದೇ ಥರ ಡಾಲರ್ ತಾಳೋರು, ಒಂದೇ ಥರ ಚಪ್ಪಲಿ ತಾಳೋರು, ಒಂದೇ ಥರ ಇದ್ದರು ಎಲ್ಲ. ಅವಳು ಬಟ್ಟೆ ಇವಳು ಹಾಕೊಳ್ಳೋಳು, ಇವಳು ಬಟ್ಟೆ ಅವಳು ಹಾಕೊಳ್ಳೋಳು, ಆ ಥರ ಹೊಂದಾಣಿಕೆಯಲ್ಲಿದ್ದರು ಸರ್ ಇಬ್ಬರು. ಸರ್, ಈಗ ನವ್ಯ ಅವ್ರಿಗೆ ಮದುವೆ ನಿಶ್ಚಯ ಆಗಿತ್ತು ಅಂತ. ಹೌದು ಸರ್, ಏಪ್ರಿಲ್ 28, 29 ಮದುವೆ ಫಿಕ್ಸ್ ಆಯಿತು. HNR ಚೌಟ್ರಿಲಿ ಚನ್ನರಾಯಪಟ್ಟಣದಲ್ಲಿ ಎಲ್ಲ ಸಿದ್ಧತೆ ನಡೆದಿತ್ತು ಸರ್. ಈಗ ಎಂಗೇಜ್ಮೆಂಟ್ ಆಗಿತ್ತು ಸರ್. ಈಗ ಎಂಗೇಜ್ಮೆಂಟ್ ಜನವರಿ 25ಕ್ಕೆ ಇಟ್ಟಿದ್ದು ಸರ್. ಜನವರಿ 25ಕ್ಕೆ ಇತ್ತು ಎಲ್ಲ. ಅದೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ಬುಕ್ ಮಾಡ್ಕೊಂಡು ಎಲ್ಲ ಮಾಡಿದ್ದು. ಒಂದು ತಿಂಗಳೈತೆ ಅಂತ ಹೇಳ್ತಾ ಇದ್ದು. ತಿಂಗಳಿದ್ದ